ಸರ್ವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಎಲ್ಲ ಪ್ರೊಫೆಷನ್ಸ್ ಅಲ್ಲಿ ಎಲ್ಲ ನಮ್ಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಹಿಂದೆ ಒಬ್ರು ಇಬ್ರು ಅಂತ ಹೇಳಕ್ಕಾಗಲ್ಲ. ಇಡೀ ರೋಮಿಯೋ ತಂಡ ಕಲಾವಿದರಾಗಿರ್ಲಿ, ತೆರೆ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಟೆಕ್ನಿಷಿಯನ್ಸ್ ಆಗಿರಲಿ, ಎಲ್ಲರೂ ಇದರಲ್ಲಿ ದೇ ಹ್ಯಾವ್ ಈಕ್ವಲ್ ಪಾರ್ಟ್. ಗಣೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಇಂದ ಇವತ್ತಿನ ತನಕ ನಮ್ಮ ಜೊತೆ ನಿಂತ್ಕೊಂಡು ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ರಮ್ಯಾನ್ ರಘು ಸರ್, ಸಾಧು ಕೋಕಿಲ ಸರ್, ಸುಧಾ ಬೆಳವಾಡಿ ಈ ದಿವಸ ನೋಡೋಕ್ಕಾಗ್ತಾ ಇರಲಿಲ್ಲ. ಫಾರ್ ಮೀ ಪರ್ಸನಲಿ ಶೇಖರ್, ರಮೇಶ್ ಅವರು, ಸುರೇಶ್ ಸರ್, ರಾಘವ್ ಸರ್, ನಮ್ಗೆಲ್ಲ ಒಂದು ಪರ್ಸನಲ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಒಂದು 10 ವರ್ಷ ಆಯ್ತು ನಮ್ಗೆ ಈ ಫೀಲ್ಡ್ ಅಲ್ಲಿ. ಇವತ್ತು ಹೌಸ್ಫುಲ್ ಅಂತ ಒಂದು ಬೋರ್ಡ್ ನೋಡುವಾಗ ಎಲ್ಲರೂ ಬಂದು ಕೈ ಕೊಟ್ಟು ಸಿನಿಮಾ ತುಂಬಾ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಸಿನಿಮಾ ಮಾಡ್ಬೇಕು, ನೀವು ಬಹಳಷ್ಟು ಸಿನಿಮಾ ಮಾಡಬೇಕು, ನಿಮ್ಮಂತ ಒಂದು ಟೆಕ್ನಿಷಿಯನ್ಸ್ ಬರಬೇಕು, ಶೇಖರ್ಗೆ ಅಪ್ರಿಸಿಯೇಷನ್ ಕೊಡುವಾಗ ಇಟ್ಸ್ ರಿಯಲಿ ಬೆಸ್ಟ್. ಮುಂದೇನು ಸಿನಿಮಾ ಮಾಡ್ಬೇಕಂತ ನಮಗೆ ಪ್ಲಾನ್ಸ್ ಇದೆ. ಅದರಲ್ಲೂ ನೀವು ನಮ್ಮ ಜೊತೆ ಇರ್ಬೇಕಂತ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷವಾದ ಮೂಮೆಂಟ್ ಅಂತ ಹೇಳ್ಬೋದು. ಬಂದಿರೋ ಪ್ರೆಸ್ ಫ್ರೆಂಡ್ಸ್ಗೂ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೆಷಿಯಸ್ ಟೈಮ್ನ ಸ್ಪೆಂಡ್ ಮಾಡಿ ನಮ್ಮ ಜೊತೆಗೆ ಬಂದಿರೋ. ಬಿಕಾಸ್ 10th ಇಯರ್ ಆಗಿದೆ ಆ್ಯಕ್ಚುಲಿ ಸಿನಿಮಾ ಫೀಲ್ಡಲ್ಲಿ ಈ ಸಕ್ಸಸ್ ನೋಡೋಕ್ಕೆ. ಆ್ಯಂಡ್ ಒಂದು ಹೌಸ್ಫುಲ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಒಂದು ಮೂವಿ ಮೇಕಿಂಗ್ ಸ್ಕಿಲ್ಸಲ್ಲಿ ತುಂಬ ಅಪ್ರಿಸಿಯೇಷನ್ ಸಿಕ್ಕಿದೆ. And not only ಇಲ್ಲಿ from other state in the lot of technicians and artists ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಆ್ಯಂಡ್ ನಮ್ಮ ಸಿನಿಮಾದ ಒಂದು 2 ಹಾಡು ಲೈಕ್ ಆಲೋಚನೆ ಆರಾಧನೆ ಆ್ಯಂಡ್ ಎವ್ರಿಬಡಿ ರಾಕ್ಸ್ ಜೆಮಿನಿ ಲ್ಯಾಬಲ್ಲಿ ಇನ್ ಟರ್ಮ್ಸ್ ಆಫ್ ಗ್ರೇಡಿಂಗ್ಗೆ ಡೆಮೋ ಆಗಿಟ್ಟಿದ್ದಾರೆ. ಸೊ ಒಂದು ಕನ್ನಡ ಸಿನಿಮಾ ಹೈಯೆಸ್ಟ್ ಟೆಕ್ನಿಷಿಯನ್ಸ್ ಲೈಕ್ ಸಂತೋಷ್ ವರ್ಕ್ ಮಾಡೋ ಒಂದು ಮಿಷಿನಲ್ಲಿ ಡೆಮೋ ಆಗಿಟ್ಟಿರೋದು ನನಗೆ ತುಂಬ ಸಂತೋಷವಾಗ್ತಿದೆ. ದಟ್ ಮೀನ್ಸ್ ನಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲಿ ರೀಚ್ ಆಗಿರೋದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಆ್ಯಂಡ್ ಜಸ್ಟ್ ಒಂದು ಹೀರೋ ಆಗಿ ಬಂದು ಆ್ಯಕ್ಟ್ ಮಾಡಿ ಹೋಗೋದಲ್ಲದೆ ಎಲ್ಲ ಕಷ್ಟದಲ್ಲೂ ನಷ್ಟದಲ್ಲೂ ನಮ್ಮ ಜೊತೆಗೆ ಇದ್ದಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಗಣೇಶ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಇಬ್ಬರು ಕೋ ಪ್ರೊಡ್ಯೂಸರ್ಸ್ ಲೈಕ್ ರಾಘವ್ ರೆಡ್ಡಿ, ಸುರೇಶ್ ರೆಡ್ಡಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೆ ಮಂಜು ಸರ್ ಇನ್ ಟರ್ಮ್ಸ್ ಆಫ್ ರಿಲೀಸ್ ಫ್ಯಾಂಟಾಸ್ಟಿಕ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್. ಬಿಕಾಸ್ ಏನೇ ಸಿನಿಮಾ ಮಾಡುವಾಗ ಎಲ್ಲಾದರೆ ರಿಲೀಸು ಈಕ್ವಲಿ ಪ್ರಮಾಣ ಕಷ್ಟ ಅಂತ ಅನಿಸುತ್ತೆ. ಬಟ್ ಎಲ್ಲರ ಕೈ ಎಲ್ಲರಿಂದ ಅಪ್ರಿಸಿಯೇಷನ್ ಸಿಕ್ಕಿದಾಗ ಅಷ್ಟೇ ಖುಷಿ ಆಗ್ತಿದೆ. ಆ್ಯಂಡ್ ವೆರಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮ ಹೋಲ್ ಟೀಮ್ಗೆ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ನಮ್ಮ ಜೊತೆಗೆ ನಿಂತಿದ್ದೀರ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ಗೆ. ಫಸ್ಟ್ ಆಫ್ ಆಲ್ ಶೇಖರ್ ಅವರು ಗಣೇಶ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ, ನಾನು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟು ಇಷ್ಟು ಟೆಕ್ನಿಕಲಿ ಒಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ನನಗೆ ಸಿನಿಮಾ. ಜೊತೆಯಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ನನಗೆ ಜೊತೆಲಿದ್ರು ಅನ್ನೋದಕ್ಕಿಂತ ಇವ್ರು ನನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು. ಒಬ್ರು ಹೇಗೆ ನೋಡ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಕ್ರಿಪ್ಟ್ ಆಗಿ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ನಮ್ಮನ್ನು ಹೇಗೆ ನೋಡ್ಕೋತಾರೋ ನಮ್ಮ ಇದು ಹಾಗೆ ಇರುತ್ತೆ. ಸೊ ಈ ಸಿನಿಮಾ ನನ್ನ ಕೈಲಿ ಮಾಡ್ಸೋಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಭಾಳ ಖುಷಿ ಇದೆ ಈ ಸಿನಿಮಾ ಮಾಡಿ. ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ. ಬಿಕಾಸ್ ಸಿನಿಮಾ ಎಲ್ಲ ನೋಡಿದ್ರಿ, ಹಾಗಿದೆ ಹೀಗಿದೆ ಏನು ಹೇಳೋಕ್ಕಾಗಲ್ಲ. ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನನಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಶೇಖರ್ ಅವರು ಹೇಳಿದಾಗೆ ನನ್ನ ಸಿನಿಮಾದ 2 ಹಾಡುಗಳು ಜೆಮಿನಿ ಟಿವಿ ಲ್ಯಾಬಲ್ಲಿ ಬೇರೆ ಎಲ್ಲ ಲ್ಯಾಂಗ್ವೇಜ್ ಟೆಕ್ನಿಷಿಯನ್ಸು ಡೆಮೋ ಆಗಿ ನೋಡ್ತಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಕೊಟ್ಟಂಥ ವಿಷಯ. ಈ ವಿಷಯಕ್ಕೆ ನನಗೆ ತುಂಬಾ ನಾನು ಶೇಖರ್ ಯಾವತ್ತೇ ಬಂದರೆ ಮನೆಗೆ ಪುಳಿಯೋಗರೆ ಮಾಡಿಸ್ತೀನಿ ನಾನು ಅಂತ ಹೇಳಿದೆ. ನನಗೂ ಪುಳಿಯೋಗರೆ ಇಷ್ಟ, ಅವ್ರಿಗೂ ಪುಳಿಯೋಗರೆ ಇಷ್ಟ. ನಮಗೆ ಪಾರ್ಟಿ ಅಂದರೆ ಪುಳಿಯೋಗರೆ ತಿನ್ನೋದು, ಸ್ವಲ್ಪ ಕಡಲೆಬೀಜ ಜಾಸ್ತಿ ಹಾಕಿ ತಿನ್ನೋದು. ಶೇಖರ್ ಇಮ್ಮಿಡಿಯೇಟ್ ಕರೆಸ್ಬಿಟ್ಟು ಪುಳಿಯೋಗರೆ ಸ್ವಲ್ಪ ಕಡಲೆಬೀಜ ಜಾಸ್ತಿ ಹಾಕ್ಸ್ಬಿಡ್ತಿದ್ವಿ. ಸೊ ಅಷ್ಟು ಖುಷಿ ಆಯಿತು. ಒಂದು ನನ್ನ ಹಾಡು ನೋಡಿ, ಶೇಖರ್ ಅವ್ರು ನನ್ನ ಸಿನಿಮಾ ಅಂತ ಹೇಳ್ಬೋದು. ಬಟ್ ನಾನು ಪರ್ಸ್ನಲಿ ತಗೋಬೇಕು ಅಂದರೆ 2 ನನ್ನ ಹಾಡು, ಆಲೋಚನೆ, ಎವ್ರಿಬಡಿ ರಾಕ್ಸ್ 2. ಯಾರು ಹೀರೋ ಅಂತ ನೋಡಬೇಕಾದ್ರೆ ಸೊ ಎಲ್ಲ ಅದನ್ನ ಡೆಮೋ ಆಗಿ ನೋಡ್ತಾ ಇದ್ರೆ ಎಲ್ಲ ಕರ್ನಾಟಕ ಜನತೆಗೆ
ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ರಿವ್ಯೂಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯದನ್ನು ನೀವು ಅಷ್ಟು ಚೆನ್ನಾಗಿ ಬೆಂಬಲ ಮಾಡಿದಿರಿ. ಜೊತೆಲಿ ನಿಮ್ಮೆಲ್ಲ ರಿವ್ಯೂಸ್ಗೂ ನಾನು ಆಭಾರಿಯಾಗಿದ್ದೀನಿ. ಎರಡನೇ ವಾರ ಇವತ್ತು 11ನೇ ದಿನ ಸ್ಟಿಲ್ ಚೆನ್ನಾಗಿ ಹೋಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿಗೆ ನನಗೇನು ಹೇಳಕ್ಕೆ ಬರಲ್ಲ, ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಥರ ಸಣ್ಣ ಪಾತ್ರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅವೆಲ್ಲ ಪೇಪರ್ಸ್ನ ರಿವ್ಯೂಸ್ ಇತ್ತು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಜನ ಆದಮೇಲೆ ಮಿತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಅಂತ ತುಂಬ ಜನ ನನಗೂ ಫೋನ್ ಮಾಡಿ ಹೇಳಿದ್ರು. ಸಣ್ಣ ಪಾತ್ರ ಕೂಡ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಬಹಳ ಖುಷಿ ಏನಪ್ಪ ಅಂತಂದ್ರೆ ರೋಮಿಯೋ ಟೀಮಲ್ಲಿ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಶೂಟಿಂಗ್ ಎಷ್ಟು ಪ್ರೀತಿಯಿಂದ ಕರೆದ್ರು, ಶೂಟಿಂಗ್ ಆದ್ಮೇಲೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಶೂಟಿಂಗ್ ಹೊಟ್ರ ಸರ್ ಕೇಳಿದಾಗ ಪ್ರೆಸ್ ಮೀಟಿಂಗ್ ನೀವು ಬರ್ತಾ ಇದ್ದೀರಾ ಸರ್, ಬರಲೇಬೇಕು ಸರ್ ಅಂತ ಪ್ರೀತಿಯಿಂದ ಕರೀತಾರೆ. ಇಷ್ಟೊಂದು ಪ್ರೀತಿ ಸ್ವಲ್ಪ ಜನ ಮಾತ್ರ ಕೊಡ್ತಾರೆ. ಆ ಪ್ರೀತಿ ರೋಮಿಯೋ ಟೀಮ್ ಕೊಟ್ಟಿದೆ. ಅವ್ರಿಗೂ ಧನ್ಯವಾದ ಹೇಳ್ತೀನಿ, ನಿಮಗೆಲ್ಲರಿಗೂ ಧನ್ಯವಾದಗಳು. ಅಂತ ನಾನು ಪ್ರೆಸ್ ಫ್ಯಾಮಿಲಿಗಳು ಶೋ ಇರಬೇಕು ಅಂತ ಅನ್ಕೊಂಡಿದ್ದೀವಿ. ತಮ್ಮಲ್ಲಿ ಯಾರು ದಯವಿಟ್ಟು ನಮ್ಮ ಪಿ ಆರ್ ಹೇಳಿದ್ರೆ ಯಾವ ಟೈಮು ಎಲ್ಲಿ ಅಂತ ಹೇಳಿದ್ರೆ ಒಂದು ಪ್ರೈವೇಟ್ ಶೋ ಬುಕ್ ಮಾಡಿ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಯಾಕೆಂದರೆ ತುಂಬ ದಿನಗಳ ನಂತರ ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಯಾಕೆಂದರೆ ದೊಡ್ಡ ಸಿನಿಮಾಗಳ ಸುಮಾರು 40-50 ಕೋಟಿಗಳ ಸಿನಿಮಾ ವಾಪಸ್ ಈ ಸಿನಿಮಾ ಗೆದ್ದಿದೆ ಅಂದರೆ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಅಂತ. ಇವತ್ತು ನಮ್ಗೆ ಹೇಳಬೇಕು ಅಂದರೆ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20-25 ಸೆಂಟರ್ಗಳು ಮಾತ್ರ ಬೇರೆ ರಾಷ್ಟ್ರಗಳ ಸಿನಿಮಾ ಬಿಡುಗಡೆ ಆಗ್ತಾ ಇತ್ತು. ಇವತ್ತು 100 ಮೇಲೆ ದಾಟ್ತಾ ಇದೆ. ಇದು ಯಾವ ಗುಂಪು ಹೋಗುತ್ತೋ ಇಲ್ಲ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗೆ ತುಂಬ ಕನ್ನಡದವರಿಗೆ ಹಾನಿ ಆಗ್ತಾ ಇದೆ. ನಾನು ಅವ್ರು ಆಲ್ರೆಡಿ ಒಂದು ಮೀಟಿಂಗ್ ಕರೆದುಕೊಂಡು ಫಿಕ್ಸ್ ಮಾಡ್ತಾ ಇದ್ದರು. ಕನ್ನಡ ಸಿನಿಮಾಗಳನ್ನ 2 ಶೋ 3 ಶೋ ಕೊಟ್ಬಿಟ್ಟು ಬೇರೆ ಭಾಷೆಗಳ ಸಿನಿಮಾನ 8 ಶೋ ಮಾಡೋದು ಇದು ಯಾವ ನ್ಯಾಯ? ಇದು ಯಾರು ಮುಂದೆ ನಿಂತ್ಕೊಂಡು ಮಾತಾಡಬೇಕು? ವಾಣಿಜ್ಯ ಮಂಡಳಿನ, ನಿರ್ಮಾಣ ಸಂಘನ, ಸರ್ಕಾರನ, ಇಲ್ಲ ನೀವು ನಾವು? ಯಾಕೆಂದರೆ ಇವತ್ತು ನಮಗೆ ಸಿಂಗಲ್ ಥಿಯೇಟರ್ಲಿ ಆ್ಯಕ್ಚುಲಿ ನಾನು ಮೊದಲು 80 ಥಿಯೇಟರ್ ರಿಲೀಸ್ ಮಾಡಿದೆ. 2ನೇ ವಾರ 90 ಥಿಯೇಟರ್ ರಿಲೀಸ್ ಮಾಡಿದೆ. 90 ಥಿಯೇಟರ್ ಎಕ್ಸ್ಟ್ರಾ ಆಗಿದೆ. ಸಾಮಾನ್ಯ ಸಿನಿಮಾ ಬಿಡುಗಡೆ ಆದ 2ನೇ ವಾರ ಸುಮಾರು 10-20 ಥಿಯೇಟರ್ ಕಡಿಮೆ ಆಗೋದು ಸಹಜ. ಈಗೇನಾಗಿದೆ ಅಂದರೆ ಈ ಸಿನಿಮಾ 10 ಥಿಯೇಟರ್ ಹ್ಯಾಡ್ ಆಗಿದೆ. ಬಿಕಾಸ್ ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಅಂದರೆ ಎಫೆಕ್ಟ್ ಹಾಕಿದ್ದಾರೆ, ಕಥೆ ಇದೆ, ಅದ್ಭುತವಾದ ನಟರಿದ್ದಾರೆ, ಪಾತ್ರಗಳು ಚೆನ್ನಾಗಿ ಮಾಡಿದರೆ ಖುಷಿ ಕೊಡುತ್ತೆ. ನಾನು ಅದೇ ಈ ಮಲ್ಟಿಪ್ಲೆಕ್ಸ್ಗಳಿಗೆ ದಯವಿಟ್ಟು ಈ ಪದ್ಧತಿನ ಕಿತ್ತಾಕಿ ದಯವಿಟ್ಟು ಪರಭಾಷೆಗೆ ನೀವು ಮಳೆ ಹಾಕೋದನ್ನ ಬಿಟ್ಟು ಕನ್ನಡಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿದ್ದೀರಾ, ನಮ್ಮ ಸಕಲ ಸವಲತ್ತುಗಳು ನಿಮಗೆ ಕೊಡ್ತಾ ಸರ್ಕಾರ ಆಗಿರೋದೆಲ್ಲ ಆಗಿರೋದು, ನಮಗೆ ಯಾಕೆ ಅನ್ಯಾಯ ಮಾಡ್ತೀರಾ ಅಂತ ನಾನೊಂದು ಅತಿ ಶೀಘ್ರದಲ್ಲಿ ಆ ಮಲ್ಟಿಪ್ಲೆಕ್ಸ್ ಮೇಲೆ ಒಂದು ಮಾತುಕತೆ ನಡೆಸ್ತೀನಿ. ಇಲ್ಲಾಂದರೆ ಒಂದು ಕನ್ನಡ ಚಿತ್ರ ನಿರ್ಮಾಪಕ ಸಂಘ ಹೋರಾಟ ಮಾಡೋದಕ್ಕೆ ಅದು ನಾನು ನಿರ್ಮಾಪಕ ಸಂಘ ಮಾತಾಡ್ತಾ ಇದ್ದೀನಿ. ನೀವು ಸಾಮಾನ್ಯ ಮಲ್ಟಿಪ್ಲೆಕ್ಸ್ ಅಂದಾಗ ವಾರಕ್ಕೆ ಸಿನಿಮಾಟೋಗ್ರಫರ್ ವೈದಿ ಸರ್ ಇವತ್ತು ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ನಿಮ್ಮ ಫ್ರೇಮ್ಸ್ ಎಲ್ಲ ಅಷ್ಟು ಚೆನ್ನಾಗಿದೆ, ಕಲರ್ಸ್ ಅಷ್ಟು ಚೆನ್ನಾಗಿದೆ. ನಾವು ಬರೀ ಕೊಡ್ತಾ ಇರೋದು ಒಂದು ಇನ್ಪುಟ್ಸ್ ಅಷ್ಟೇ, ಬಟ್ ಅವ್ರ ಕಡೆಯಿಂದ ಒಂದು ಟೆಕ್ನಿಕಲ್ ಒಂದು ಔಟ್ಪುಟ್ಟು ಅಷ್ಟು ಚೆನ್ನಾಗಿರುವಾಗ ನಮಗೆ ಬಹಳ ಖುಷಿ ಕೊಡ್ತಾ ಇತ್ತು. ಆ್ಯಂಡ್ ಡೈಲಾಗ್ಸ್ ನೀವು ನೋಡ್ತಾ ಇದ್ರೆ ಇವಾಗ ಯಾರ್ಯಾರು ಸಿನಿಮಾ ನೋಡಿದಾರೋ ಎಲ್ಲರೂ ಡೈಲಾಗ್ ಅಷ್ಟು ಚೆನ್ನಾಗಿದೆ, ಒನ್ ಲೈನರ್ಸ್ ಅಷ್ಟು ಚೆನ್ನಾಗಿದೆ ಅಂತ ಆ ಎಲ್ಲ ಅಪ್ರಿಸಿಯೇಷನ್ ಬರೀ ನಟರಾಜ್ಗೆ ಅಂತ ಹೋಗಬೇಕು. ಯಾಕಂದರೆ ನಾವು ಸೀನ್ ಈ ಥರ ಬರುತ್ತೆ, ಇದೇ ಈ ಕ್ಯಾರೆಕ್ಟರ್ ಈ ಥರ ಮಾತಾಡಬೇಕಂತ ಹೇಳಿರುವಾಗ ಒಂದೊಂದು ಡೈಲಾಗ್ ಅವ್ರು ಬರ್ತಾ ಇರುವಾಗ ನಮಗೆ ಅಷ್ಟು ಸಂತೋಷ ಬರ್ತಾಯಿತ್ತು, ಅಷ್ಟು ಖುಷಿ ಕೊಡ್ತಾಯಿತ್ತು. ಸೊ ಥಿಯೇಟ್ರಲ್ಲಿ ಕೂತ್ಕೊಂಡು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡ್ತಾ ಇರುವಾಗ ಅಷ್ಟು ಖುಷಿ ಆಯಿತು. ಅರ್ಜುನ್ ಜನ್ಯ ಅವರು ಅವ್ರ ಬಗ್ಗೆ ಏನಂತ ಹೇಳಿ, ಅವ್ರು ಮಾಡ್ತಾ ಇರೋ ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಂದು ಗ್ಯಾರಂಟಿ ಹಿಟ್, ಅದರಲ್ಲಿ ನಮ್ಮ ಸಿನಿಮಾದಲ್ಲಿ 3 ಹಿಟ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ಅದೇ ಥರ ಕಲಾವಿದರಾಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಮತ್ತು ಆರ್ಟ್ ಡೈರೆಕ್ಟರ್ ಗುಣ ಅಂತ ಒಂದೊಂದು ಸಾಂಗಲ್ಲಿ ಅಷ್ಟು ಸೆಕ್ಸು, ಅಷ್ಟು ಪ್ಲ್ಯಾಂಡಾಗಿ ಒಂದೊಂದು ಸಾಂಗ್ ನಾವು ಕರೆಕ್ಟ್ ಈ ಟೈಮಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು, 4 days ಅದು ಬಿಟ್ಟು ನಾವು ಆಚೆ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡೋವಾಗ ಒಂದೊಂದು ಸೆಟ್ ಚೇಂಜ್ ಆಗುತ್ತೆ. ನೀವು ನೋಡಿದ್ರೆ ಎವ್ರಿಬಡಿ ರಾಕ್ಸಲ್ಲಿ 3 ಸೆಟ್ ಇರುತ್ತೆ. ಒಂದೊಂದು ಸೆಟ್ಟು ಚೇಂಜ್ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ವಿ. ಸೊ ಇಲ್ಲಿರೋ ಲೇಬರರ್ಸು, ಕಾರ್ಪೆಂಟರ್ಸು ಎಲ್ಲ ಅಷ್ಟೊಂದು ಸಪೋರ್ಟ್. ಸಿನಿಮಾ ಅಂತ ಬರುವಾಗ ಎಲ್ಲರೂ ದುಡ್ಡಿಗಿಂತ ಹೆಚ್ಚು
ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಸೊ ಈ ಥರ ಒಂದು ಎಲ್ಲೂ ಸಿಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ್ಯಕ್ಚುಲಿ ಫಸ್ಟ್ ನಮಗೆ 80 to 85 ಥಿಯೇಟರ್ಸ್ ರಫಾಗಿ ನಾವು ರಿಲೀಸ್ ಮಾಡಿದ್ವಿ. ಇವಾಗ ಸೆಕೆಂಡ್ ವೀಕ್ ನಾವು 90 to 95 ಥಿಯೇಟರ್ಸ್ ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಮುಂದೇನೂ ಆ್ಯಕ್ಚುಲಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಸ್ಟ್ಯಾಟಿಸ್ಟಿಕ್ಲಿ ನಾನು ಇವಾಗ ಹೇಳೋಕ್ಕಾಗಲ್ಲ, ಬಟ್ ಖಂಡಿತವಾಗ್ಲೂ ಇನ್ಕ್ರೀಸ್ ಇದೆ. ರಿಪೋರ್ಟ್ಸ್ ತುಂಬ ಚೆನ್ನಾಗಿದೆ. ಸೊ ನಮಗೆ ಭಾಳ ಖುಷಿ ಕೊಡುತ್ತೆ. ಆ್ಯಂಡ್ ಕರ್ನಾಟಕ ಜನತೆ ಇಷ್ಟು ಸಪೋರ್ಟ್ ಮಾಡಿ, ಇಷ್ಟು ಎಕ್ಸೆಪ್ಟ್ ಮಾಡಿ, ಹೊಸಬ್ರು ನಾವೆಲ್ಲ ಆ್ಯಕ್ಚುಲಿ ಹೊಸ ಟೀಮ್, ನಮಗೆ ಇಷ್ಟು ಅಪ್ರಿಸಿಯೇಷನ್ ಕೊಟ್ಟಿದ್ದಕ್ಕೆ ನಾನು ಬರೀ ಒಂದೇ ಮಾತು ಹೇಳಬೇಕು, ತುಂಬ ತುಂಬ ಥ್ಯಾಂಕ್ಸ್. ಇಡೀ ಪ್ರೆಸ್ ಕುಟುಂಬಕ್ಕೂ ತುಂಬ ಥ್ಯಾಂಕ್ಸ್. ನಮಗೆ ಜನರ ಹತ್ರ ಹೋಗಿ ಸೇರಿಸಿದ್ದಕ್ಕೆ, ಇಷ್ಟು ಒಳ್ಳೆ ರೆಸ್ಪಾನ್ಸ್ ತಂದು ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಅದು ನಾವು ಆ್ಯಕ್ಚುಲಿ ಕತೆ ಡಿಸ್ಕಸ್ ಮಾಡೋವಾಗನೇ ನಮ್ಗೆ ಅನಿಸ್ತು ಅಲ್ಲಿ ಸ್ವಲ್ಪ ಇಮೋಷ್ನಲ್ ಆಗಿರಬೇಕಂತ. ಅದೇನು ಲ್ಯಾಗ್ ಅಂತ ಇರಲಿಲ್ಲ. ನಮಗೆ ಗಣೇಶ್ ಸರ್ ಸಿನಿಮಾ ಅಂತ ಹೇಳಿರುವಾಗ ಒಂಚೂರು ಸ್ವಲ್ಪ ಇಮೋಷನ್ಸ್ ಇರಬೇಕು, ಒಂದು ಅವ್ರಿಗಂತ ಒಂದು ಸೀನ್ ಇರಬೇಕು, ಇಮೋಷನ್ಸ್ ಇರಲೇಬೇಕು ಸಿನಿಮಾದಲ್ಲಿ. ಬರೀ ಹಾಸ್ಯ ಅಂತ ನಾವು ಇಟ್ಕೊಂಡು ಹೋದರೆ ಬೋರ್ ಹೊಡಿಯುತ್ತೆ ಕೆಲವೊಂದು ನಿಮಿಷ. ಸೊ ಫಸ್ಟ್ ಆಫ್ ಆಲ್ಮೋಸ್ಟ್ 80% ಆಫ್ ದ ಫಿಲಮು ನಾವು ಎಂಟರ್ಟೈನ್ಮೆಂಟಲ್ಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಒಂದು ಅಟ್ಲೀಸ್ಟ್ 20% ಕತೆ ಒಂದು ಇಮೋಷನ್ಸ್ ಆಗಿ ಇಟ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿ ನಾವು ಪ್ಲ್ಯಾನ್ ಮಾಡಿ ಇಟ್ಟಿರೋದು. ಬಟ್ ಆಡಿಯನ್ಸ್ ಜೊತೆ ಕೂತಿರೋವಾಗ ನೋಡುವಾಗ ನಮಗೆ ನಾವು ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ಸ್ವಲ್ಪ ತಪ್ಪು ಅನಿಸ್ತು. ಸರಿ, ಓಕೆ, ಡಿಸ್ಟರ್ಬ್ ಆಗ್ತಾಯಿದೆ, ಅವ್ರಿಗೆ ಎಮೋಷನ್ಸ್ ಅಪ್ಸ್ ಆ್ಯಂಡ್ ಡೌನ್ ಬರೋವಾಗ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಸೊ ನಾವೇನು ಮಾಡಿದ್ವಿ, ಇಮಿಡಿಯೇಟಾಗಿ ಒಂದು ಆ್ಯಕ್ಷನ್ ತೊಗೊಂಡು ಟ್ರಿಮ್ ಮಾಡಿದ್ವಿ. ಟ್ರಿಮ್ ಮಾಡಿದ್ಮೇಲೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಪರ್ಫೆಕ್ಟ್. ಎಲ್ಲ ಥಿಯೇಟರ್ಸಲ್ಲಿ ಸುಮಾರು ಒಂದು 95 ಥಿಯೇಟರ್ಸಲ್ಲಿ ಲೇಟೆಸ್ಟ್ ವರ್ಷನ್, ಟ್ರಿಮ್ಡ್ ವರ್ಷನ್ನೇ ಬರ್ತಾ ಇರೋದು, ಟೆಲಿಕಾಸ್ಟ್ ಆಗ್ತಾ ಇರೋದು, ಪ್ರೊಜೆಕ್ಟ್ ಆಗ್ತಾ ಇರೋದು. ನನಗಿದು ಆ್ಯಕ್ಚುಲಿ ನ್ಯೂಸ್, ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ರೂಲ್ ಬಂದಿದೆ ಅಂತ. ಬಿಕಾಸ್ ನಾವು ಏನು ಅಷ್ಟು ಸಿನಿಮಾಗಳು ಮಾಡಿಲ್ಲ. ಇದು ನನ್ನ ಕನ್ನಡ ಪಿಕ್ಚರಲ್ಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 2ನೇ ಸಿನಿಮಾ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಈ ಥರ ರೂಲ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಸೆನ್ಸರ್ ಬಂದಿರುವಾಗ ವಿತೌಟ್ ಎನಿ ಕಟ್ಸ್ ಬಂತು. ಸೊ ನಮಗೆ ಆಲ್ರೆಡಿ ಕಟ್ಸ್ ಇಷ್ಟು ಬಂದಿದೆ, ನಾವು ಅದು ಕಟ್ಸ್ ಎಲ್ಲ ತೆಗೆದು ನಾವು ಪ್ರೊಜೆಕ್ಟ್ ಮಾಡಿದ್ದೀವಿ ಅಂದರೆ ನಮಗೆ ವಿ ಆರ್ ಅಂಡರ್ ಅ ಬ್ಲ್ಯಾಕ್ ಮಾರ್ಕ್. ಬಟ್ ನಮ್ಗೆ ಆ ಥರ ಏನು ಒಂದು ಸಿಚುವೇಷನೇ ಬಂದಿಲ್ಲ. ನೋಡಿದ ತಕ್ಷಣ ಅವ್ರು ಹೇಳಿದ್ರು ವಿತೌಟ್ ಕಟ್ಸ್ ಅಂತ ಹೇಳಿದ್ರು. ಒಂದೊಂದು ಜಾಗಲಿ 3 ಕಡೆ ಏನಾದ್ರು ವರ್ಡ್ ಮ್ಯೂಟ್ ಅಂತ ಹೇಳಿದ್ರು ಅಷ್ಟೇ. ಸೊ ಆ ಥರ ಏನಾದರೂ ಒಂದು ರೂಲ್ ಇದ್ದರೆ ಖಂಡಿತವಾಗ್ಲೂ ಮಾಡೋಣ, ಅದೇನು ತೊಂದರೆನೇ ಇಲ್ಲ. ನಾಳೆನೇ ನಮ್ಮ ಮ್ಯಾನೇಜರ್ನ ಇಟ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತೀನಿ. ನಾಗರಾಜ್ ಸರ್ ಅಷ್ಟು ನಮ್ಮ ಬಗ್ಗೆ ಹೊಗಳಿದ್ರು. ಸೊ ಅವ್ರ ಕಡೆಯಿಂದ ನಮ್ಮ ಬಗ್ಗೆ, ನಮ್ಮ ಪ್ರೊಡಕ್ಷನ್ ಬಗ್ಗೆ ಏನು ಒಂದು ಬ್ಲ್ಯಾಕ್ ಮಾರ್ಕ್ ಇರಬಾರ್ದು. ನಾನು ಡೆಫಿನೆಟ್ಲಿ ನಾನು ವಿಚಾರಿಸ್ತೀನಿ, ನಾನು ಮಾಡ್ತೀನಿ, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಒಂದು ಮಾತ್ರ ಶ್ಯೂರಾಗಿ ನಾನು ಹೇಳ್ಬೋಲ್ಲೆ, ಬಿಕಾಸ್ ಎಲ್ಲ ಕಡೆ ಫ್ರಮ್ ಎಕ್ಸಾಂಪಲ್ ಒಂದು ಸೀನಲ್ಲಿ 5 ಜಾಗದಲ್ಲಿ ನಗ್ತಾರೆ ಅಂತ ಹೇಳಿದ್ರೆ, 5 ಜಾಗದಲ್ಲಿ ಸಂತೋಷ್ ಥಿಯೇಟ್ರಿಂದ ಸರಿ, ತುಮಕೂರಿಗೆ ಹೋದರೂ ಸರಿ, ಮೈಸೂರಿಗೆ ಹೋದರೂ ಸರಿ, ಅದೇ ಕಡೆ ನಗ್ತಾರೆ. ಸೊ ಅದೇನೋ ಒಂದು ಯೂನಿವರ್ಸಲ್ ಥಾಟೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆಸ್ ಅ ಪ್ರೊಡಕ್ಷನ್ ಟೀಮ್ ಆ್ಯಸ್ ವೆಲ್ ಆಸ್ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಇಲ್ಲ ನಮ್ಮ ಹೋಲ್ ರೋಮಿಯೋ ಟೀಮ್ ತುಂಬ ಖುಷಿಯಾಗಿದ್ದೀವಿ. ಬಿಕಾಸ್ ನಾವೇನೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ ಟರ್ಮ್ಸ್ ಆಫ್ ಓಪನಿಂಗ್ ಆಫ್ ದ ಸಿನಿಮಾ ಆ್ಯಂಡ್ ಸಿನಿಮಾದ ಕಂಟಿನ್ಯೂಯೇಷನ್ ತುಂಬ ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಸೊ ಆ್ಯಕ್ಚುಲಿ ಸಿನಿಮಾದ ಒಂದು ಕಡೆ ನಾನು ಸ್ವಲ್ಪ ಟಚ್ ಮಾಡಿ ಎಡಿಟ್ ಮಾಡಿದ್ದೀನಿ. ಸೊ ಹಾರ್ಡ್ಲಿ ಇಟ್ಸ್ ಅರೌಂಡ್ 9 to 10 minutes ಮಾಡಿದ್ದೀನಿ, 9 to 10 minutes ಟ್ರಿಮ್ ಮಾಡಿದ್ದೀನಿ. ಸೊ ಈಗ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಖಂಡಿತವಾಗ್ಲೂ, ಬಿಕಾಸ್ ರೋಮಿಯೋ ಥರ ಇನ್ನೊಂದು ಸಿನಿಮಾ ಇರಲ್ಲ. ಇಟ್ಸ್ ಅ ಡಿಫ್ರೆಂಟ್ ಜಾನರ್ ಮೂವಿ. ಟೆಕ್ನಿಕಲಿ ಇನ್ನೊಂದು ಸ್ಟೆಪ್ ಆಫ್ ಹೈಯರ್, ಬಿಕಾಸ್ ಯಾವಾಗಲೂ ಒಂದು ಟೆಕ್ನಿಕಲ್ ಸಿನಿಮಾನೇ ಒಂದು ನಮ್ಮ ಭಾಷೆ ಸಿನಿಮಾನ ಹೊರಗಡೆ ತಗೊಂಡು ಹೋಗೋಕ್ಕೆ ಒಂದು ಸ್ಟೆಪ್ಪು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಇಟ್ ಈಸ್ ಮೋರ್ ಟೆಕ್ನಿಕಲ್, ಮೋರ್ ಎಂಟರ್ಟೈನಿಂಗ್ ಆ್ಯಂಡ್ ಮೋರ್ ಕಮರ್ಷಿಯಲ್ ಸಿನಿಮಾ ವಿತ್ ಹ್ಯೂಜ್ ಸ್ಟಾರ್ ಕಾಸ್ಟ್ ಇರುತ್ತೆ. ಈಗಲೇ ನಾನು ಜಸ್ಟ್ ಸ್ಕ್ರ್ಯಾಚ್ ವರ್ಕಲ್ಲಿದ್ದೀನಿ. ಸೊ ಹೀಗೆ ಹೇಳೋದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ವಿತ್ ಟೀಮ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಬೆಟರ್. ಬಟ್ ವೆರಿ ಶಾರ್ಟ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಇಲ್ಲ, ಲೀಗಲ್ ಪ್ರೊಸೀಜರ್ಸ್ ಏನೇನಿದೆಯೋ ಎಲ್ಲ ಫಾಲೋ ಮಾಡ್ತಾರೆ. ಸೊ ಅದೆಲ್ಲ ಮಾಡಲ್ಲ. ಸೊ ವಿ ಹ್ಯಾವ್ ಲೀಗಲ್ ಟೀಮ್ ವಿಚ್ ಇಸ್ ಡೂಯಿಂಗ್ ದಟ್. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಡೆಫಿನೆಟಾಗಿ ನಾವು ಅದೇ ಹೇಳಿದ್ನಲ್ಲ, ನಮಗೆ ನಮ್ಮ ಪ್ರೊಡಕ್ಷನ್ ಟೀಮ್ಗೆ ಅಂತ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ ಇದೆ. ದೇ ಆರ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ಏನೇ ಇದ್ರೂ ವಾಟ್ ಎವರ್ ರೂಲ್ಸ್ ವಿ ಹ್ಯಾವ್ ಟು ಅಬೈಡ್ ಆ್ಯಕ್ಚುಲಿ. ಸೊ ಡೆಫಿನೆಟಾಗಿ ಆಗುತ್ತೆ. ಇಲ್ಲ, ಆ ಥರ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ಒಳ್ಳೆ ಸಿನಿಮಾ ಡೆಫಿನೆಟಾಗಿ ಚೆನ್ನಾಗಿ ಹೋಗುತ್ತೆ. ಮೇ ಬಿ ಶೇರ್ ಔಟ್ ಆಗುತ್ತೆ. ಬಟ್ ಈ ವಾರ ನೋಡದೇ ಇರೋ ನೆಕ್ಸ್ಟ್ ವೀಕ್ ನೋಡ್ತಾರೆ, ನೆಕ್ಸ್ಟ್ ವೀಕ್ ನೋಡದೇ ಇರೋ ನೆಕ್ಸ್ಟ್ ವೀಕ್ ನೋಡ್ತಾರೆ ಅಷ್ಟೇ. ಬಟ್ ಈ ಸಿನಿಮಾದಿಂದ ಆ ಸಿನಿಮಾಗೆ ಎಫೆಕ್ಟು ಆ ಸಿನಿಮಾ, ಬಿಕಾಸ್ ಅವ್ರ ಸಿನಿಮಾನೂ ತುಂಬ ಚೆನ್ನಾಗಿದೆ, ನಮ್ಮ ಸಿನಿಮಾನೂ ಚೆನ್ನಾಗಿದೆ. ಟೋಟಲಿ ಚೆನ್ನಾಗಿ ಹೋಗಬೇಕು. ಸಿನಿಮಾ ಚೆನ್ನಾಗಿ ಹೋದರೆ
ಆಲ್ವೇಸ್ ಇಟ್ ಇಸ್ ಗುಡ್ ಫಾರ್ ಸಿನಿಮಾ ಫೀಲ್ಡ್ ಅಂತ ಶೋರ್ ಆಗಿ ಹೇಳ್ಬೋದು. ಪರ್ಸ್ನಲಿ ನನಗೆ ರೋಮಿಯೋ ಸಕ್ಸಸ್ಸು ತುಂಬಾ ಖುಷಿ ಕೊಟ್ಟಿದೆ. ಯಾಕಂದರೆ ಒಂದು ಸ್ಕ್ರಿಪ್ಟ್ ಅಂತ ಕೇಳಿದಾಗ ಒಂದು ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ. ಜೊತೆಲಿ ಸ್ಕ್ರಿಪ್ಟು ನಾವು ಕೇಳಿದಾಗ ಏನು ಅನ್ಸುತ್ತೋ ಅದೇ ಥರ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ. ರೋಮಿಯೋ ಅನ್ಸಿದ್ದು ನನಗೆ ಫಸ್ಟ್ ಸ್ಟೆಪ್ಪಲ್ಲೇ ಭಾಳ ಪಾಸಿಟಿವ್ನೆಸ್ನ ತಂದುಕೊಡ್ತು ನನಗೆ. ಸೊ ಇವತ್ತು ಈ ಸಕ್ಸಸ್ ಆಗಿದೆ ಅಂದರೆ ದಟ್ ಗೋಸ್ ಟು ಪೂರ್ತಿ ಟೀಮ್ಗೆ ಸೇರಬೇಕು, ಎಲ್ಲ ಸ್ಟಾರ್ ಕ್ಯಾಸ್ಟ್ಗೆ ಸೇರಬೇಕು. ಈ ರೋಮಿಯೋ ಅಂದರೆ ಪೂರ್ತಿ ರೋಮಿಯೋ ಸಿನಿಮಾ ತಂಡಕ್ಕೆ ಸೇರಬೇಕಾಗಿರೋ ಕೆಲವಿದು. ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತೂ ನನಗೂ ಪರ್ಸ್ನಲಿ ತುಂಬ ಇತ್ತು ರೋಮಿಯೋ ಸಿನಿಮಾ ಬಗ್ಗೆ. ಭಾಳ ಇಷ್ಟಪಡ್ಬೋದು, ಜನ ಇಷ್ಟಪಡ್ತಾರೆ ಅಂತ ಇತ್ತು. ಸೊ ನಾನು ಅಂದ್ಕೊಂಡಂಗೆ ತುಂಬಾ ಇಷ್ಟಪಟ್ಟಿದ್ದಾರೆ, ತುಂಬಾ ಖುಷಿಪಟ್ಟಿದ್ದಾರೆ, ತುಂಬಾ ಪಾಸಿಟಿವ್ ಆಗಿ ನೋಡಿದ್ದಾರೆ ಪ್ರೇಕ್ಷಕರು. ನಾನು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೋಮಿಯೋನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿದ್ದಕ್ಕೆ. ಪರ್ಸ್ನಲಿ ಹೇಳಬೇಕು ಅಂದರೆ ರೋಮಿಯೋ ಬಗ್ಗೆ ಒಂದು ಸ್ಪೆಷಲ್ ಅಟೆನ್ಷನ್ ಇತ್ತು ನನಗೆ. ಯಾಕೆಂದರೆ ಇಡೀ ತಂಡಕ್ಕೆ ಅಂದರೆ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಕ್ಯಾಮ್ರಾ ಇಡೀ ಏನು ಒಂದು ಕ್ರೂ ಇದೆ, ಆ ಕ್ರೂಗೆ ಸಿನಿಮಾ ಚೆನ್ನಾಗಿ ಬರಬೇಕು, ಜೊತೆಲಿ ಟೆಕ್ನಿಕಲಿ ಹೀಗೆ ಮಾಡಬೇಕು ಅಂತ ನನಗೆ ಸ್ಕ್ರಿಪ್ಟ್ ರೀಡಿಂಗ್ ಟೈಮಲ್ಲಿ ಏನು ಹೇಳಿದ್ರು, ಕಥೆ ಹೇಳಬೇಕಾದ್ರೆ ಅದೇ ಥರ ಮಾಡಿದ್ರು ಸಿನಿಮಾ. ಸೊ ಹಾಗಾಗಿ ಪರ್ಸ್ನಲಿ ಸಿನಿಮಾ ಬಂದಮೇಲೆ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ, ಬಟ್ ಅದಾಗೋವರೆಗೂ ಹೇಳಿದ್ದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಹೋದರು. ಸೊ ಹಾಗಾಗಿ ಇವತ್ತು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಒಂದು ಹಿಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಸಿನಿಮಾ. ಸೊ ಅದಕ್ಕೆ ನನಗೆ ರೋಮಿಯೋ ತಂಡದ ಮೇಲೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್. ಮೋಸ್ಟ್ ಪ್ರಾಬಬ್ಲಿ ಇಡೀ ಸಿನಿಮಾನೇ ಚೆನ್ನಾಗಿದೆ. ಆ ಕಲ್ಲರು ಜೊತೆಲಿ ಡೈಲಾಗ್ಸು, ಆಮೇಲೆ ಒಂದೆರಡು ಸಿನಿಮಾ ಅಲ್ಲಿ ಮಿಸ್ ಆಗಿರೋ ಗಣೇಶು, ಆ ಡೈಲಾಗ್ಸು, ಆ ರೊಮ್ಯಾಂಟಿಕ್ ಜೊತೆಲಿ ಆ ಫೀಲು. ನಾನು ಬಿಫೋರ್ ರಿಲೀಸೇ ನಿಮಗೆಲ್ಲ ಹೇಳಿದ್ದೆ, ನಾನು ನನ್ನನ್ನು ಯಾವ ಥರ ನೋಡೋಕ್ಕೆ ಇಷ್ಟಪಡ್ತೀನಲ್ಲ, ಅಂದರೆ ನನ್ನ ಆಡಿಯನ್ಸ್ ನನ್ನನ್ನು ಯಾವ ಥರ ನೋಡೋಕ್ಕೆ ಇಷ್ಟಪಡ್ತಾರಲ್ಲ ಅದು ರೋಮಿಯೋಲಿ ಇದೆ ಅಂತ. ಸೊ ಅದೇ ಥರ ಬಂದಿರೋದ್ರಿಂದ ಐ ಥಿಂಕ್ ಇಟ್ ಈಸ್ ಜನಗಳಿಗೆ ಇಷ್ಟ ಆಗಿದೆ. ಕ್ಯಾಮ್ರಾ ವರ್ಕ್, ಸಾಂಗ್ ತುಂಬಾ ಪ್ಲಸ್ ಆಗಿದೆ, ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಡಿ, ಪ್ರತಿಯೊಂದು ಸಿನಿಮಾನೂ ಫಸ್ಟ್ ಸಿನಿಮಾ ಇದ್ದಂಗೆ, ಹೊಸ ಸಿನಿಮಾ ಇದ್ದಾಗೆ, ಮತ್ತು ಅದೇ ಓಪನಿಂಗು, ಅದೇ ಫಸ್ಟ್ ವೀಕ್, ಅದೇ 100 days, ಅದೇ 50 days ಇದ್ದೇ ಇರುತ್ತೆ. ಸೊ ಆಗ ನೋಡಿದ್ರೆ ನನ್ನ ಮೊದಲನೇ ಸಿನಿಮಾ ಚೆಲ್ಲಾಟದಿಂದ ಅರಮನೆವರೆಗೂ ಎಲ್ಲ ಇಲ್ಲಿವರೆಗೂ, ಅರಮನೆವರೆಗೂ ಇಟ್ ವಾಸ್ ಲೈಕ್ 100 days, 25 weeks, 50 weeks, 1 year ಫಿಲ್ಮ್. ಅದಾದಮೇಲೆ ಒಂದೆರಡು ಬ್ರೇಕ್ ಆಯಿತು, ಮತ್ತು ಮಳೆಯಲ್ಲಿ ಜೊತೆಲಿ ವಾಸ್ ಎ ಮ್ಯಾಸಿವ್ ಹಿಟ್ ಫಾರ್ ಮಿ. ಅದಾದಮೇಲೆ ಒಂದೆರಡು ಬ್ರೇಕ್ ಆಯಿತು. ಸೊ ಈ ಸಿನಿಮಾಯಿಂದ ಹೀಗೆ ಅಂತ ಹೇಳೋಕ್ಕಾಗಲ್ಲ. ರೋಮಿಯೋ ಸಕ್ಸಸ್ ರೋಮಿಯೋಗೆ ಫ್ರೆಶ್ ಸಿನಿಮಾನೇ, ಪ್ರತಿ ಸಿನಿಮಾನೂ ಹೊಸ ಸಿನಿಮಾನೇ, ಪ್ರತಿ ಸಿನಿಮಾಗೂ ಫ್ರೆಶ್ ರಿವ್ಯೂವೇ ಬರೀತೀರಿ, ಈ ಸಿನಿಮಾನೇ ಹೀಗಿತ್ತು ಅಂತ. ಸೊ ರೋಮಿಯೋ ಅನ್ನೋದು ಬೂಸ್ಟ್ ಖಂಡಿತವಾಗ್ಲೂ ಕೊಟ್ಟಿದೆ ಕರಿಯರಲ್ಲಿ ನನಗೆ. ಜೊತೆಲಿ ಹೊಸ ಟ್ಯಾಲೆಂಟ್ಸ್ಗೆ ಇನ್ನೂ ಧೈರ್ಯವಾಗಿ ಕೊಡ್ಬೋದು. ಯಾಕಂದ್ರೆ ನಾನು ಕರಿಯರಲ್ಲಿ ಹೆಚ್ಚಿಗೆ ಮಾಡಿರೋದೇ ಹೊಸಬ್ರಿಗೆ. ಸೊ ಹಳಬ್ರಿಗೂ ಮಾಡಿದ್ದೀನಿ, ಬಟ್ ದ ಪರ್ಸೆಂಟೇಜ್ ಈಸ್ ಮೋರ್ ಹೊಸಬ್ರಿಗೆ ಮಾಡಿದ್ದೀನಿ. ಆ್ಯಂಡ್ ಈ ಥರ ಹೊಸ ಟ್ಯಾಲೆಂಟ್ಸು ಹೊಸದಾಗಿ ಸಿನಿಮಾ ಮಾಡ್ತಾರೆ, ಹೊಸ ಕಲರ್ ಇದೆ ರೋಮಿಯೋಲಿ, ನೀವೆಲ್ಲ ನೋಡಿದರೆ. ಸೊ ಆ ಥರ ನೋಡಿದಾಗ ಇನ್ನೂ ಹೊಸಬ್ರಿಗೆ ಹೊಸ ಥರ ಸ್ಕ್ರಿಪ್ಟ್ ಮಾಡಬೇಕು, ಹೊಸ ಕ್ಯಾರೆಕ್ಟರ್ಸ್ ಮಾಡಬೇಕು ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ರೋಮಿಯೋ ಸಿನಿಮಾನ ಸಕ್ಸಸ್ಫುಲ್ ಮಾಡಿದ್ದಕ್ಕೆ. ಇದೇ ಥರ ಒಂದು ಹೊಸ ಥರ ಬೇರೆ ಥರ ಸಿನಿಮಾ ಮಾಡ್ತಿರ್ತೀನಿ, ನೋಡಿ ಹರಿಸಿ. ಥ್ಯಾಂಕ್ ಯು ವೆರಿ ಮಚ್.